ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಕ್ಷು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್ ಓನ್ಲಿ. ಆ್ಯಂಡ್ ನಾನು ತಮ್ನೇನಲ್ಲಿ ಹಾಕಿರೋ ಪ್ರಕಾರ ನಾನು ವರ್ಕ್ ಮಾಡ್ತಿರೋ ಪ್ಲೇಸ್ ಬಂದು ಮಹಾದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ನಮ್ಮ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನಮ್ಮನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರು, ಫ್ಯಾಕಲ್ಟಿ ಟ್ರಿಪ್. ಸೊ ವಿ ರಿಯಲಿ ಎಂಜಾಯ್ಡ್ ಇಟ್. ಸೊ ಟ್ರಿಪ್ಪಿಗೆ ಹೋಗೋದಕ್ಕೂ ಮುಂಚೆ ನಾವು ಪೂಜೆ ಮಾಡಬೇಕು. ದೇವ್ರಿಗೆ ಪೂಜೆ ಮಾಡಿದ್ರಿ. ದೇವ್ರಿಗೆ ಪೂಜೆ ಆಗಿದ ತಕ್ಷಣ ವೆಹಿಕಲ್ ಬಂದಿತ್ತು, ಗಾಡಿಗೂ ಕೂಡ ಪೂಜೆ ಮಾಡಿದ್ರಿ. ತುಂಬ ಭಯ ಭಕ್ತಿಯಿಂದ ನನ್ನ ಕೊಲೀಗ್ಸ್ ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ. ಬಿಕಾಸ್ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ದ ಬಸ್. ಆ್ಯಂಡ್ ನನ್ನ ಕೊಲೀಗ್ ಒಬ್ಬರು ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಆಗಿದ ತಕ್ಷಣ ಬಸ್ಸಲ್ಲಿ ಬಂದು ಕೂತ್ಕೊಂಡ್ರಿ. ನಾನು ಒಂದು ರೌಂಡ್ ಎಲ್ಲರನ್ನೂ ಮಾತಾಡ್ಸೋಣ ಅಂತ ಕೂತಿರೋರಿಗೆಲ್ಲ ಹಾಯ್ ಹೇಳ್ತಿದ್ದೆ. ಎಲ್ಲರೂ ತುಂಬಾ ಎನರ್ಜೆಟಿಕ್ ಆಗಿದ್ದರು. ಅವ್ರ ಮುಖ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ನಿಮಗೆ. ವಿ ವರ್ ರಿಯಲಿ ವೆಯ್ಟಿಂಗ್ ಫಾರ್ ದಿಸ್ ಟ್ರಿಪ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ವಿ ಶುಡ್ ರಿಯಲಿ ಥ್ಯಾಂಕ್ our management and principal for making us to feel so comfortable and happy. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ, ನಂಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟ್ರಿಪ್ಪಿಗೆ ಹೋಗೋ ಖುಷಿನಲ್ಲಿ ಎಲ್ಲರೂ ತುಂಬ ಎನರ್ಜೆಟಿಕ್ ಆಗಿ ಕೂಡ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಹಾಗೆ ವಿ ಸ್ಟಾರ್ಟೆಡ್ ವಿತ್ ಅವರ್ ಸೆಲ್ಫೀಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನನ್ನ ಫ್ರೆಂಡ್ಸ್ ಜೊತೆ ಸೆಲ್ಫೀಸ್ ತೊಗೊಂಡು ಅದನ್ನು ಅಪ್ಡೇಟ್ ಮಾಡ್ತಾನೇ ಇದ್ದೆ. ಯು ಕ್ಯಾನ್ ಸಿ we are Mahadeva family. ಸೊ ನಾವು ಅವಾಗವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಗಾಡಿಯಿಂದ ಇಳಿತಾ ಇದ್ರಿ. ಸ್ವಲ್ಪ ಜನ ಟೀ ಕುಡಿತಾ ಇದ್ರು. ನಮ್ಗೆ ತುಂಬ ಹಶ್ವಾಗ್ತಿತ್ತು. ವಿ ಟುಕ್ ಮಶ್ರೂಮ್ ಫ್ರೈಡ್ ರೈಸ್. ಇಟ್ ವಾಸ್ ವೆರಿ ವೆರಿ ನೈಸ್ ಆ್ಯಂಡ್ ಟೇಸ್ಟಿ. ಆ್ಯಂಡ್ ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಜೊತೆ ರೋಟಿ ಕರಿ ತೊಗೊಂಡು ನನ್ನ ಫ್ರೆಂಡ್ಸು. ಇದು ಪನ್ನೀರ್ ಮಸಾಲ ಟೇಸ್ಟಿಯಾಗಿತ್ತು. ಆ್ಯಂಡ್ ಯು ಕ್ಯಾನ್ ಸಿ ದ ಸರ್ವಿಂಗ್ ಬೌಲ್ ವಿಚ್ ವಾಸ್ ವೆರಿ ವೆರಿ ಪ್ರಿಟಿ. ಒಂದು ಚಿಕ್ಕ ಬಕೆಟ್ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಹಶ್ವಾಗ್ತಾ ಇದ್ದಿದ್ದ ಕಾರಣ ಎಲ್ಲ ಖಾಲಿ ಮಾಡಿದ್ರಿ. ಆ್ಯಂಡ್ ಅಲ್ಲಿ ಬೋಟಿ ಸಿಕ್ತು. ಬೋಟಿನ ಎಲ್ಲ ಫಿಂಗರ್ಸ್ಗೂ ಹಾಕ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ರಿ. ವಿ ವರ್ ಡೂಯಿಂಗ್ ಮಸ್ತಿ. ಆ್ಯಂಡ್ ಮತ್ತೆ ಅಲ್ಲಿ ಸುಮ್ಮನೆ ನಿಂತಿದ್ರಲ್ಲ ಅಂತ ಸೆಲ್ಫೀಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್ ವಿತ್ ಆಲ್ ಮೈ ಫ್ರೆಂಡ್ಸ್. ನಾನು ಸೆಲ್ಫಿ ತೊಗೋತಾ ಇದ್ದೀನಿ. ವಿ ವರ್ ರಿಯಲಿ ಎಂಜಾಯಿಂಗ್ ಇಟ್. ಆ ಜಾಗ ನೋಡ್ಬೋದು ನೀವು. ಇಟ್ ವಾಸ್ ಅರೌಂಡ್ 12 o'clock or 12:30 ಸಮ್ ಟೈಮ್. ಕೆಳಗಡೆ ಇಳಿದು ಟೀ ಕುಡಿದ್ರಿ, ಊಟ ಮಾಡಿದ್ರಿ. ಆ್ಯಂಡ್ ದೆನ್ ಸುತ್ತಮುತ್ತ ಏನು ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಅಗೇನ್ ವಿ ಟುಕ್ ಸೆಲ್ಫಿ. ಆವಾಗ ನಾವು ಗಾಡಿ ನಿಲ್ಲಿಸ್ತಾನೆ ಇದ್ರಿ. ಬಿಕಾಸ್ ಡ್ರೈವರ್ಗೆ ರಿಫ್ರೆಶ್ಮೆಂಟ್ ಸಿಗಲಿ ಅಂತ ಟೀ ಕುಡಿಸ್ತಾ ಇದ್ರಿ. ಸೊ ದಿಸ್ ಈಸ್ ಅವರ್ ಡೆಸ್ಟಿನೇಷನ್. ವಿ ರೀಚ್ಡ್ ಇಟ್. ಹುಲಿಮಕ್ಕಿ ರೆಸಾರ್ಟ್ ತುಂಬ ಚೆನ್ನಾಗಿತ್ತು.
ಆ್ಯಂಡ್ ನೇಚರ್ ಮಧ್ಯೆ ನಾವು ಇದ್ದಿದ್ದರಿಂದ ತುಂಬಾ ಲೈಕ್ ಪ್ಲೆಸೆಂಟಾಗಿತ್ತು, ಕೂಲಾಗಿತ್ತು, ಕಾಮಾಗಿತ್ತು. ನಮ್ಮ ವರ್ಕ್ ಟೆನ್ಷನ್, ಸ್ಟ್ರೆಸ್ ಎಲ್ಲ ಮರೆತು ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ರಿ. ವಿ ರಿಯಲಿ ಎಂಜಾಯ್ಡ್ ಇಟ್. ನೋಡ್ತಾ ಇರ್ಬೋದು, ಲೊಕೇಶನ್ ಈ ಥರ ಇದೆ. ಎಂಟ್ರ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ಹಿಯರ್ ಗೇಮ್ಸ್ ಆಡೋದಕ್ಕೆಲ್ಲ ಜಾಗ ಇತ್ತು, ಬೆಟ್ಟ, ವಾಟರ್ಫಾಲ್ಸ್ ಚಿಕ್ಕದಾಗಿ ಹರಿತಾ ಇತ್ತು. ಆ್ಯಂಡ್ ದೆನ್ ಮೋಡ ಫುಲ್ಲು ಮುಚ್ಕೊಂಡಿತ್ತು, ಮಳೆ ಅವಾಗವಾಗ ಬರ್ತಾಯಿತ್ತು. ಆ್ಯಂಡ್ ದಿಸ್ ಇಸ್ ಸ್ವಿಮ್ಮಿಂಗ್ ಪೂಲ್. 3 ಥರ ಸ್ವಿಮ್ಮಿಂಗ್ ಪೂಲ್ ಇದೆ. ಒಂದು ದೊಡ್ಡವರಿಗೆ, ಇನ್ನೊಂದು ಚಿಕ್ಕ ಮಕ್ಕಳಿಗೆ, ಆ್ಯಂಡ್ ಇನ್ನೊಂದು ಪುಟಾಣಿ ಮಕ್ಕಳು ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಐ ಕೇಮ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್. ಸೊ ಅದಾದಮೇಲೆ ನಾವೇನು ಮಾಡಿದ್ರಿ, ಒಂದು ಸ್ವಲ್ಪ ಟೈಮ್ ಇತ್ತು, ಅಲ್ಲಿ ಬ್ಯಾಡ್ಮಿಂಟನ್ ಶಟಲ್ ಕಾಕ್ ಆಡೋಣ ಅಂತ ಡಿಸೈಡ್ ಮಾಡಿದ್ರಿ. ಆಡಿ ತುಂಬ ದಿನ ಆಗಿದ್ದರಿಂದ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ದೆನ್ ಆಫ್ಟರ್ ಫ್ಯೂ ಮಿನಿಟ್ಸ್, ಒಂದು ಸ್ವಲ್ಪ ಹೊತ್ತಾಗಿದ ತಕ್ಷಣ ನಾವು ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಆಡಿ ಸುಸ್ತಾಗಿ ಕಾಫಿ ಕುಡಿಯೋಣ ಅಂತ ಬಂದ್ರಿ. ವಿ ಗೇವ್ ಚಾನ್ಸ್ ಫಾರ್ ಅದರ್ಸ್ ಆಲ್ಸೋ ಟು ಪ್ಲೇ. ನಾನು ಕಾಫಿ ಕುಡಿಯೋದಿಲ್ಲ, ನನ್ನ ಫ್ರೆಂಡ್ಸ್ ಕಾಫಿ ಮತ್ತು ಬಿಸ್ಕೆಟ್ ತೊಗೋತಾಯಿದ್ರು. ಐ ವಾಸ್ ಜಸ್ಟ್ ಟೇಕಿಂಗ್ ಅಗೇನ್ ಸೆಲ್ಫೀಸ್. ಸೊ ನೀವು ನೋಡ್ಬೋದು, ನಾವು ಬಂದು ಇಲ್ಲಿ ಕೂತಿದ ತಕ್ಷಣ ಬೇರೆಯವರು ಕೂಡ ಆಟ ಆಡ್ತಿದ್ದಾರೆ. ಇಟ್ ವಾಸ್ ಸೋ ಫನ್. ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗೆ ಅಂದರೆ, ಒಬ್ಬರು ಕಾಕನ್ನು ಡ್ರಾಪ್ ಮಾಡಿದ ತಕ್ಷಣ ಔಟ್, ಅವ್ರ ಹತ್ರ ಬ್ಯಾಟ್ ತೊಗೊಂಡು ಇನ್ನೊಬ್ಬರು ಬಂದು ಆಡ್ತಾಯಿದ್ರು. ತುಂಬ ಮೋಸ ಮಾಡ್ತಾಯಿದ್ರು. ನಾನು ಔಟ್ ಆಗಿಲ್ಲ ಅಂತ ಒಬ್ಬರು ಹೇಳ್ತಾರೆ, ಇಲ್ಲ ಅದು ಬ್ಯಾಟ್ ಟಚ್ ಆಗಿ ಬಿತ್ತು ಅಂತ ಹೇಳ್ತಾರೆ, ಕಾಕೆ ಬಂದಿಲ್ಲ ಈ ಕಡೆ ಅಂತಾರೆ, ಔಟ್ ಅಂತಾರೆ, ಇಲ್ಲ ಗುಡ್ ಅಂತಾರೆ, ಬ್ಯಾಡ್ ಅಂತಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಆ್ಯಂಡ್ ಸೈಡಲ್ಲಿ ನೀವು ನೋಡ್ಬೋದು, ಕ್ರಿಕೆಟ್ ಕೂಡ ಆಡ್ತಿದ್ದಾರೆ ಅಲ್ಲಿ ಪಕ್ಕದಲ್ಲಿ. ಸ್ವಲ್ಪ ಜನ ಬ್ಯಾಡ್ಮಿಂಟನ್ ಆಡ್ತಿದ್ರು, ಇನ್ನು ಸ್ವಲ್ಪ ಜನ ಕ್ರಿಕೆಟ್ ಆಡ್ತಿದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಆಡಿಯನ್ಸ್ ಕೂತ್ಕೊಂಡು ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಸಿ ದ್ಯಾಟ್ ವಿ ವೇರ್ ರಿಯಲಿ ಎಂಜಾಯಿಂಗ್ ಇಟ್. ತುಂಬ ಪ್ಲೆಸೆಂಟ್ ಆಗಿತ್ತು. ಆ್ಯಂಡ್ ಇದೆಲ್ಲ ಆಗಿದ ತಕ್ಷಣ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಒಂದು ಸ್ವಲ್ಪ ಫೋಟೋಸ್ನ ತಗೊಂಡ್ರಿ. ನಮ್ಮ ಜೊತೆ ಒಂದು ನಾಯಿ ಕೂಡ ಬಂದಿತ್ತು. ನೋಡಿದ ತಕ್ಷಣ ಫಸ್ಟ್ ಹೆದರಿಕೆ ಆಗಿತ್ತು, ಆಮೇಲೆ ಇಟ್ ವಾಸ್ ವೆರಿ ಫ್ರೆಂಡ್ಲಿ. ನಾವು ಹೋಗಿದ್ದ ಕಡೆನೇ ಬರ್ತಾಯಿತ್ತು. ಸೊ ಯು ಕ್ಯಾನ್ ಜಸ್ಟ್ ಸಿ, ಒಂದು ಸ್ವಲ್ಪ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಟೈಮ್ ಫಾರ್ ಅಸ್ ಟು ಗೋ ಆ್ಯಂಡ್ ಸ್ವಿಮ್ ಇನ್ ದ ಪೂಲ್. ನೋಡಿ ಎಷ್ಟು ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್. ಆ್ಯಕ್ಚುಲಿ ನಾವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅಂದರೆ, ತುಂಬ ಚಳಿ ಇತ್ತು ಬೆಳಗಿನ ಜಾವ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಿದ್ರಿ. ಬಿಕಾಸ್ ಸಡನ್ನಾಗಿ ಮಳೆ ಬರ್ತಾಯಿತ್ತು. ಮಳೆಯಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿದ್ದಾಗ ಮತ್ತು ತುಂಬ ಚಳಿ ಆಗುತ್ತೆ ಹೊರಗಡೆ ಬಂದಮೇಲೆ ಅಂತ ಅಂದ್ಕೊಂಡು ವಿ ವರ್ ಜಸ್ಟ್ ವೆಯ್ಟಿಂಗ್, ಒಂದು ಸ್ವಲ್ಪ ಬಿಸಿ ಬರಲಿ, ಬಿಸಿಲಾಗಲಿ ಅಂತ ಕಾಯ್ತಾಯಿದ್ರಿ. ಸೊ ಯು ಕ್ಯಾನ್ ಸಿ ಇಟ್ ಇಸ್ ವೆರಿ ನೀಟ್, ಕ್ಲೀನ್, ಹೈಜಿನ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಪರಿಸರ ಮಧ್ಯೆ ಸ್ವಿಮ್ಮಿಂಗ್ ಪೂಲ್ ಇದೆ, ಮಳೆ ಬೀಳ್ತಾ ಇದೆ, ಫಾಗ್ ಫಾರ್ಮೇಷನ್ ಇದೆ, ಅದರಲ್ಲಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇರ್ತೀರಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಐ ವಾಸ್ ಈಗಲಿ ವೆಯ್ಟಿಂಗ್. ಒಂದು ಸ್ವಲ್ಪ ಬಿಸಿಲು ಬಂದರೆ ಸಾಕು, ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ದಿಸ್ ಇಸ್ ದ ವ್ಯೂ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಎಷ್ಟು ಚೆನ್ನಾಗಿ ಆಟ ಆಡಿದ್ರಿ, ಎಂಜಾಯ್ ಮಾಡಿದ್ರಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಐ ವಿಲ್ ಜಸ್ಟ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ, ಪಾರ್ಟ್ 2 ಹುಲಿಮಕ್ಕಿ, ಅಲಾಂಗ್ ವಿತ್ ಮೈ ಕೊಲೀಗ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ I'll see you in the next video. Until then, take care. Bye bye.